ಸಿಂಹರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ಕುಟುಂಬ ಸಾಮರಸ್ಯ ಚೆನ್ನಾಗಿರುತ್ತೆ, ಹಾಗೆಯೇ ಉಳಿಸ್ಕೊಳ್ಳಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಸ್ವಲ್ಪ ಬೇಸರ, ಓದೋದಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಆದರೂ ಕೂಡ ಮುಂಬರುವ ಪರೀಕ್ಷಾ ದೃಷ್ಟಿಯಿಂದಲಾದರೂ ಕೂಡ ಓದಲೇಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಕಾಲವನ್ನು ಕಳೀತೀರಿ, ಕಲೆಗಳನ್ನು ನೋಡಿ ಆನಂದಿಸ್ತೀರಿ. ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂಥದ್ದಾಗುತ್ತೆ. ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಸ್ವಲ್ಪ ಜನಪ್ರಿಯತೆ ಸಿಕ್ಕುವಂತಹ ದಿವಸ. ರಜೆ ಇದ್ದರೂ ಕೂಡ ವಿಶೇಷವಾದಂತಹ ಕಾಳಜಿಯನ್ನು ತಗೊಂಡು ಕೆಲಸ ಮಾಡ್ತಾರಲ್ಲ ಅನ್ನುವಂತಹ ಒಂದು ಅಭಿಮಾನ ಅಲ್ಲಿ ಹೆಚ್ಚು ನಿಮಗೆ ಧನಾತ್ಮಕವಾಗಿ ಕೆಲಸವನ್ನು ಮಾಡುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಎಲ್ಲ ವಿಚಾರಗಳಿಗೂ ಕೂಡ ಸ್ನೇಹಿತರ ಬೆಂಬಲ ನಿಮಗೆ ಇರುವಂಥದ್ದು. ಆದರೆ ಸರಿಯಾದಂತಹ ನಿರ್ಧಾರ ನಿಮ್ಮದಾಗಿರಬೇಕು. ಯಾವುದೋ ತಪ್ಪು ನಿರ್ಧಾರಗಳನ್ನು ಮಾಡಿ ಸ್ನೇಹಿತರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ದುರುಪಯೋಗ ಮಾಡಿಕೊಂಡ್ರೆ ಅದು ದೊಡ್ಡ ತಪ್ಪಾದೀತು. ಉದ್ಯಮಿಗಳು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಬಾರದು. ಕಾರಣ, ನೀವು ಮಾಡಿದಂತಹ ಹೂಡಿಕೆ ಹಿಂತಿರುಗಿ ಬರಬೇಕಲ್ಲ, ಅದರ ವಿಚಾರದಲ್ಲಿ ತೊಂದರೆಗಳು ಇದೆ ಅಂತ ಅರ್ಥ. ಶಿಸ್ತುಬದ್ಧವಾದಂತಹ ನಡವಳಿಕೆಯಿಂದ ಮಾತ್ರ ಜಯ ಇದೆ. ಅಸಂಬದ್ಧವಾದಂಥದ್ದು ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ವೆಚ್ಚಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದಾಯದ ಮೂಲಗಳನ್ನು ಕಂಡುಕೊಳ್ಬೇಕಾಗತ್ತೆ. ಪರಿಶ್ರಮ ಹೆಚ್ಚಾಗತ್ತೆ ಅಂತ ಅರ್ಥ. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆ, ಸಭೆ ಇತ್ಯಾದಿಗಳು ನಡೆಯುವ ಸಾಧ್ಯತೆ. ಮನೆಯಲ್ಲಿ ಉತ್ಸಾಹದ ವಾತಾವರಣ ಇರುತ್ತೆ, ಆದರೆ ಮಾತಿನಿಂದ ಅವೆಲ್ಲವೂ ಕೂಡ ಭಂಗವಾಗ್ತಕ್ಕಂತಹ ಸಾಧ್ಯತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ವಾತಾವರಣ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ, ಮೌನ ಇತ್ಯಾದಿಗಳು ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡಬಹುದು ಅಂತ ಅರ್ಥ. ಉದ್ಯೋಗದಲ್ಲಿ ಏನೋ ಪ್ರಗತಿ ಸಾಧನೆ ಮಾಡಿದಂತಹ ಆತ್ಮತೃಪ್ತಿ ನಿಮಗೆ ಇರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿವಸ ತುಂಬ ಫಲಪ್ರದಾಯಕವಾಗಿರತಕ್ಕಂತಹ ದಿವಸ ಅಂತಲೇ ಹೇಳಬೇಕು. ಸಣ್ಣ ಪುಟ್ಟ ಕನಸುಗಳು ಕೂಡ ನನಸಾಗ್ತಕ್ಕಂತಹ ಒಂದು ಯೋಗ ನಿಮಗೆ ಇರುತ್ತೆ. ಹೆಂಡತಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಬೇರೆಯವರ ಮನೆಯ ಸದಸ್ಯರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಆಗಬಹುದು ಅನ್ನುವಂಥದ್ದು ಕೂಡ ಸೂಚ್ಯವಾಗಿ ಕಾಣುವಂಥದ್ದಿದೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳಿದೆ. ಸಮಯವನ್ನು, ಆ ಒಂದು ಸಂದರ್ಭವನ್ನು ಸರಿಯಾಗಿ ಗಮನಿಸಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕೆಲವೊಂದಷ್ಟು ಜನ ನಿಮಗೆ ನಂಬಿಕೆ ದ್ರೋಹ ಮಾಡ್ಬೋದು. ಸ್ವಲ್ಪ ಹುಷಾರಾಗಿರಿ ಅಂತ ಅರ್ಥ. ಗುಪ್ತ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಹಾಗಾಗಿ ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ, ಆದರೆ ನಿಮಗೆ ಇರತಕ್ಕಂತಹ ಸಮಸ್ಯೆಗಳನ್ನು ಕೇಳೋರು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಬೇರೆಯವರಿಗೆ ಸಹಾಯ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಸ್ಥಿತಿಗತಿಯನ್ನು ಸರಿಯಾಗಿ ಅವಲೋಕನ ಮಾಡಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ಅರ್ಥ. ಬೇರೆಯವರ ಜೊತೆ ಜಗಳ ಮಾಡುವ ಬದಲು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವಂಥದ್ದು ಸಲಹೆ. ನಿಮ್ಮ ಸ್ವಭಾವ, ನಿಮ್ಮ ವರ್ತನೆಯಿಂದ ಸಂಬಂಧಿಕರಿಗೆಲ್ಲ ಕೋಪ ಬರತಕ್ಕಂತಹದ್ದು, ಅವರೆಲ್ಲ ದೂರವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ, ಹಣದ ನಷ್ಟ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.